ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾಗುವಂಥ ಫಿಸಿಕ್ಸ್ ಈ ಒಂದು ವಿಷಯದಲ್ಲಿನ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆದಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಅಥವಾ ನಾವು ಕನ್ನಡದಲ್ಲಿ ಏನಂತೀವಿ ವಿದ್ಯುತ್ ಕಾಂತೀಯ ವಿಕಿರಣ. ಸೊ ಈ ಒಂದು ವಿಷಯದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡೋಣ. ಸೊ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಟೋಟಲಾಗಿ ಫಿಸಿಕ್ಸ್ ಈ ಒಂದು 9 ಚಾಪ್ಟರ್ಸ್ ಅದಾವ. ಅದರಲ್ಲಿ ಫಿಸಿಕ್ಸ್ ಮೇಲೆ 10%, ಅಂದರೆ ಔಟ್ ಆಫ್ 100 10 ಕ್ವಶನ್ಗಳು ಬರ್ತಾವೆ. 10 ಕ್ವಶನ್ ಅಂದರೆ ಪ್ರತಿಯೊಂದು ಚಾಪ್ಟರ್ ಮೇಲೆ ಒಂದು ಕ್ವಶನ್ ಹಿಡಿದ್ರು ಏನಾಗ್ತಾವೆ ನಮಗೆ 9 ಕ್ವಶನ್ಸ್. ಅಂದರೆ ಒಂದು ಚಾಪ್ಟರ್ ಮೇಲೆ 2 ಅಥವಾ ಒಂದು ಚಾಪ್ಟರ್ ಮೇಲೆ 3 ಬರ್ಬೋದು, ಅಥವಾ ಒಂದೊಂದು ಚಾಪ್ಟರ್ ಮೇಲೆ ಒಂದೊಂದು ಬರ್ಬೋದು. ಸೊ ಅದಕ್ಕೆ ನಮಗೆ ಇಲ್ಲಿ ಪ್ರತಿಯೊಂದು ಚಾಪ್ಟರು ಅತಿ ಮುಖ್ಯವಾದಂಥದ್ದು. ಓಕೆ, ಸೊ ನಾನು ಇಲ್ಲಿ ಆದಷ್ಟು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ KE ಮುಖಾಂತರ ಯಾವ ರೀತಿಯೆಲ್ಲ ಕೇಳ್ಬೋದು ಅಂತ ಒಂದು ನೋಟ್ಸನ್ನು ರೆಡಿ ಮಾಡಿದ್ದೀನಿ. ಸೊ ಈ ನೋಟ್ಸ್ಗಳ ನಿಮಗೆ ಮುಂದೆ ಈ ಒಂದು ಎಕ್ಸಾಮಲ್ಲಿ ತುಂಬ ಒಂದು ಉಪಯುಕ್ತ ಆಗ್ತಾವಂತ ನಾನು ಅನ್ಕೊತೀನಿ. ಓಕೆ, ಸೊ ಇಲ್ಲಿ ಲೆಟ್ಸ್ ಗೋ ಟು ದಿ ಮೇನ್ ಟಾಪಿಕ್, ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಸೊ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದರೆ ಏನು? ಸೊ ನಿಮಗೆಲ್ಲರಿಗೂ ಗೊತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂದರೆ ಏನು ಅಂತ. ಅಂದರೆ ಕನ್ನಡದಲ್ಲಿ ನಾವು ಏನಂತೀವಿ ವಿದ್ಯುತ್ ಕಾಂತೀಯ, ರೇಡಿಯೇಷನ್ ಅಂದರೆ ವಿಕಿರಣ. ಓಕೆ, ಸೊ ನಾನು ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಕೊಟ್ಟಿದ್ದೀನಿ. ನೋಡುವ ಲಾಸ್ಟ್ ಒಂದು 2 ವಿಡಿಯೋಸಿಂದ ಸೊ ತುಂಬ ಒಂದು ಅಭ್ಯರ್ಥಿಗಳು ಕೇಳ್ತಾಯಿದ್ರು, ಸರ್ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಾಡಿ. ಕೆಲವೊಂದಿಷ್ಟು ಸೈನ್ಸ್ ಬ್ಯಾಕ್ಗ್ರೌಂಡ್ ಇರ್ತಾರೆ, ಅವರಿಗೆ ಈ ಕನ್ನಡ ಶಬ್ದಗಳಕ್ಕಿಂತ ಈ ಇಂಗ್ಲೀಷ್ ಸ್ವಲ್ಪ ಅವರಿಗೆ ಕಂಫರ್ಟೇಬಲ್ ಅನಿಸುತ್ತೆ. ಸೊ ಅದಕ್ಕೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಾಡಿದ್ದೀನಿ. ಸೊ ನಿಮ್ಗೆ ಯಾವ ಒಂದು ಭಾಷೆ ಬೇಕು ಆ ಒಂದು ಭಾಷೆಯನ್ನು ನೋಡಿಕೊಂಡು ನೀವು ಅಧ್ಯಯನ ಮಾಡ್ಬೋದು. ಸೊ ಈಗ ಮೊದಲನೇದಾಗಿ ಈ ವಿದ್ಯುತ್ ಕಾಂತೀಯ ವಿಕಿರಣ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದರೆ ಏನು ನೋಡಿ. ಸೊ ಇಂಗ್ಲೀಷಲ್ಲಿ ನೋಡಬೇಕಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಕನ್ಸಿಸ್ಟ್ ಆಫ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್. E ಫಾರ್ ಎಲೆಕ್ಟ್ರಿಕ್, B ಫಾರ್ ಮ್ಯಾಗ್ನೆಟಿಕ್. ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ oscillations perpendicular to each other and to the direction of propagation. ಇದು ಡೆಫಿನೇಷನ್. ಓಕೆ, ದೇ ರಿಕ್ವೈರ್ ನೋ ಮೀಡಿಯಮ್ ಟು ಟ್ರಾವೆಲ್. ಅಂದರೆ ಅವಕ್ಕೆ ಯಾವುದೇ ಒಂದು ಮಾಧ್ಯಮ ಬೇಡ. ದೇ ಕ್ಯಾನ್ ಟ್ರಾವೆಲ್ ಥ್ರೂ ಅ ವ್ಯಾಕ್ಯೂಮ್, ಅಂದರೆ ನಿರ್ವಾತ ಪ್ರದೇಶದಲ್ಲಿ ಅಟ್ ಎ ಸ್ಪೀಡ್ ಆಫ್ ಲೈಟಲ್ಲಿ ಅವು ಏನಪ್ಪ ಮೂವ್ ಆಗ್ತಾವ ಅಥವಾ ಟ್ರಾವೆಲ್ ಆಗ್ತಾವ. ಸೊ ನಾವು ಕನ್ನಡದಲ್ಲಿ ನೋಡಬೇಕಂದ್ರೆ ವಿದ್ಯುತ್ ಕಾಂತೀಯ ವಿಕಿರಣ ಇವೇನು ಪರಸ್ಪರ ಲಂಬವಾಗಿರುವ, ಅಂದರೆ ಪರಸ್ಪರ ಈ ರೀತಿ ಲಂಬ, ಒಂದಕ್ಕೊಂದು ಲಂಬ ಮತ್ತು ಚಲನೆಯ ದಿಸೆಗೆ ಲಂಬವಾಗಿರುವ ವಿದ್ಯುತ್ ಮತ್ತು ಕಾಂತೀಯ ಕ್ಷೇತ್ರಗಳ ಆಂದೋಲನಗಳಿಂದ ಕೂಡಿದೆ. ಇವು ಶೂನ್ಯ ಪ್ರದೇಶದಲ್ಲೂ, ಅಂದರೆ ವ್ಯಾಕ್ಯೂಮ್ ಅಥವಾ ನಿರ್ವಾತ ಪ್ರದೇಶದಲ್ಲಿ ಈ ಒಂದು ಬೆಳಕಿನ ವೇಗದಲ್ಲಿ ಚಲಿಸುತ್ತವೆ. ಬೆಳಕಿನ ವೇಗ ಏನಿದೆಯಪ್ಪ? ವಾಟ್ ಈಸ್ ದ ಸ್ಪೀಡ್ ಆಫ್ ಲೈಟ್? ಸ್ಪೀಡ್ ಆಫ್ ಲೈಟ್ C = 3 × 10⁸ ಮೀಟರ್ ಪರ್ ಸೆಕೆಂಡ್. ನಾಳೆ ಎಕ್ಸಾಮಲ್ಲಿ ಕೇಳ್ತಾರೆ, ವಾಟ್ ಈಸ್ ದ ಸ್ಪೀಡ್ ಆಫ್ ಲೈಟ್? ಡ್ಯಾಶ್ 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 3 × 10⁶ ಮೀಟರ್ ಪರ್ ಸೆಕೆಂಡ್, 3 × 10⁸ ಮೀಟರ್ ಪರ್ ಸೆಕೆಂಡ್, 3 × 10⁻10 ಮೀಟರ್ ಪರ್ ಸೆಕೆಂಡ್, ಅಥವಾ ಇದರಲ್ಲಿ ಕಿಲೋಮೀಟರ್ ಪರ್ ಸೆಕೆಂಡ್ ಅಂತಲೂ ಕೊಡ್ಬೋದು. ಸೊ ಅದಕ್ಕೆ ನೀವು ಯೂನಿಟು ಮತ್ತು ಈ ಡಿಜಿಟ್ಸು ಎರಡನ್ನ ನೆನಪಿಟ್ಕೋಬೇಕು. ಅರ್ಥ ಆಯ್ತಾ? ಸೊ ಇಲ್ಲಿ ನೀವು ನೋಡ್ಬೋದು ನೋಡಿ, ಇದು ಅಂದರೆ ಇಲ್ಲಿ ಏನಾಗುತ್ತಾ, ಇದು ಎಲೆಕ್ಟ್ರಿಕ್ ಫೀಲ್ಡ್, ಇದು ಮ್ಯಾಗ್ನೆಟಿಕ್ ಫೀಲ್ಡ್. ಅರ್ಥ ಆಯ್ತಾ? ಸೊ ಇವೇನಾಗ್ತವ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್, ಅಂದರೆ ಕಾಟ್ಕೊಂಡು ಈ ರೀತಿ. ಓಕೆ, ಸೊ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಇರ್ತವೆ. ವೇವ್, ಈ ಒಂದು ವೇವ್ಗೆ
ಈ ಒಂದು ವಿಕಿರಣಕ್ಕೆ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ನೋಡಿ, ಕನ್ಸಿಸ್ಟ್ ಆಫ್ ಪರ್ಪೆಂಡಿಕ್ಯುಲರ್ ಇ ಆ್ಯಂಡ್ ಬಿ ಫೀಲ್ಡ್ ಆಸೋಲೇಷನ್ಸ್. ಅಂದರೆ ಇ ಆ್ಯಂಡ್ ಬಿ ಕ್ಷೇತ್ರದ ಅವ ಆಂದೋಲನಗಳು ಏನದಾವಪ್ಪ, ಪರಸ್ಪರ ಲಂಬದವ. ಆಮೇಲೆ ಅವಕ್ಕೆ ಯಾವುದೇ ಮಾಧ್ಯಮದ ಅಗತ್ಯವಿಲ್ಲ. ಇಟ್ ರಿಕ್ವೈರ್ಸ್ ನೋ ಮೀಡಿಯಮ್. ಸ್ಪೀಡ್ ಆಫ್ ಲೈಟ್ ಮೇಲೆ ಅಂದರೆ ಆ ಒಂದು ಬೆಳಕಿನ ವೇಗದಲ್ಲಿ ಚಲಿಸ್ತಾವ. ಓಕೆ, ಸೊ ಇದೊಂದು ಮೇನ್ ಪಾಯಿಂಟ್. ನೆಕ್ಸ್ಟ್, ಕೀ ಪ್ರಾಪರ್ಟೀಸ್ ಆಫ್ ಇ ಎಮ್ ವೇವ್ಸ್. ಓಕೆ, ಪ್ರಮುಖ ಗುಣಲಕ್ಷಣಗಳು. ಇ ಎಮ್ ಅಂದರೆ ಏನು? ಇಲೆಕ್ಟ್ರೋಮ್ಯಾಗ್ನೆಟಿಕ್. ಓಕೆ, ಸೊ ಇಲ್ಲಿ ಕೀ ಪ್ರಾಪರ್ಟೀಸ್ ಏನು, ಗುಣಲಕ್ಷಣಗಳೇನು? ಸೊ ಇವು ಟ್ರಾನ್ಸ್ವರ್ಸ್ ನೇಚರಲ್ಲಿ ಇರ್ತವೆ. ಯಾವುವು? ವಿದ್ಯುತ್ ಕಾಂತೀಯ ತರಂಗಗಳು ಅಥವಾ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಈ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು ಯಾವ ನೇಚರಲ್ಲಿ ಇರ್ತಾವ? ಟ್ರಾನ್ಸ್ವರ್ಸ್. ಕೇಳ್ತಾರೆ ನಾಳೆ, ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಇನ್ ದ ಡ್ಯಾಶ್ ಡ್ಯಾಶ್ ಫಾರ್ಮ್, ಲಾಂಜಿಟ್ಯೂಡ್ನಲ್ ಫಾರ್ಮ್, ಟ್ರಾನ್ಸ್ವರ್ಸ್ ಫಾರ್ಮ್ ಆ್ಯಂಡ್ ಬೋತ್ ಟ್ರಾನ್ಸ್ವರ್ಸ್ ಆ್ಯಂಡ್ ಲಾಂಜಿಟ್ಯೂಡ್ನಲ್. ಸೊ ಟ್ರಾನ್ಸ್ವರ್ಸ್ ಹೀಗಂದ್ರೆ ಇದೇನಪ್ಪ? ಟ್ರಾನ್ಸ್ವರ್ಸ್ ಅಡ್ಡ ತರಂಗಗಳ ಸ್ವರೂಪ. ಓಕೆ, ಸೊ ಇಲ್ಲಿ ಸ್ಪೀಡ್ ಇದು ಫಾರ್ಮುಲಾ ಇಂಪಾರ್ಟೆಂಟ್ ಅದ. ಸಿ ಈಕ್ವಲ್ ಟು ವಿ ಇಂಟು ಲ್ಯಾಮ್ಡಾ. ಓಕೆ, ಸೊ ಅದು ಲ್ಯಾಮ್ಡಾ ಅಂದರೆ ಏನಂತ ಇಲ್ಲಲ್ಲ ಹೇಳ್ತೀನಿ ನಿಮಗೆ. ಲೆಟ್ಸ್ ಸಿ. ಟ್ರಾನ್ಸ್ವರ್ಸ್ ವೇವ್ಸ್ ಅಥವಾ ಟ್ರಾನ್ಸ್ವರ್ಸ್ ನೇಚರ್, ಅಡ್ಡ ತರಂಗಗಳ ಸ್ವರೂಪ. ಈ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ ಈ ಟ್ರಾನ್ಸ್ವರ್ಸ್ ನೇಚರಲ್ಲಿ ಇರ್ತಾವೆ, ಅಂದರೆ ಅಡ್ಡ ತರಂಗಗಳ ಸ್ವರೂಪ. ಆಮೇಲೆ ಸ್ಪೀಡ್ ಅಂದರೆ ವೇಗ. ಓಕೆ, ಸಿ ಈಕ್ವಲ್ ಟು ಲ್ಯಾಮ್ಡಾ ಇಂಟು ವೇವ್ಲೆಂತ್. ಇದು ಲ್ಯಾಮ್ಡಾ ಅಂದರೆ ಏನು? ವೇವ್ಲೆಂತ್. ಓಕೆ, ಲ್ಯಾಮ್ಡಾ ಅಂದರೆ ವೇವ್ಲೆಂತು. ಸೊ ಇದು ಈ ರೀತಿ ನಾವು ಅಂದರೆ ವಿ ಟೈಪ ಈ ಒಂದು ಸೈನ್ ಕೊಡ್ತೀವಿ. ಅಂದರೆ ಇದು ಏನಾಗುತ್ತಾ? ಫ್ರೀಕ್ವೆನ್ಸಿ. ಇದು ಫ್ರೀಕ್ವೆನ್ಸಿ. ಓಕೆ, ನೆಕ್ಸ್ಟ್ ಎನರ್ಜಿ ಆ್ಯಂಡ್ ಮೊಮೆಂಟಮ್, ಶಕ್ತಿ ಮತ್ತು ಸಂವೇಗ. ಇಟ್ ಕ್ಯಾರಿ ಅ ಎನರ್ಜಿ ಆ್ಯಂಡ್ ಮೊಮೆಂಟಮ್ ಡಿಸ್ಪೈಟ್ ಹ್ಯಾವಿಂಗ್ ಜೀರೋ ರೆಸ್ಟ್ ಮಾಸ್. ಅಂದರೆ ಇಲ್ಲಿ ನೀವು ನೋಡ್ಬೋದು ಇ ಈಕ್ವಲ್ ಟು ಎಚ್ ವಿ. ಓಕೆ, ಆಮೇಲೆ ಡಿಫ್ಲೆಕ್ಷನ್ ಅಂದರೆ ವಿಚಲನೆ. ಸೊ ಬೀಯಿಂಗ್ ಅನ್ಚಾರ್ಜ್ಡ್ ಅಂದರೆ ಯಾವುದೇ ಚಾರ್ಜ್ ಕೊಡಲಾರ್ದಾಗ ಇ ಎಮ್ ವೇವ್ಸ್ ಆರ್ ನಾಟ್ ಡಿಫ್ಲೆಕ್ಟೆಡ್ ಬೈ ಇಲೆಕ್ಟ್ರಿಕ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದರೆ ಚಾರ್ಜ್ ಅಥವಾ ಒಂದು ಆವೇಶಗಳನ್ನು ಕೊಟ್ಟ ಮೇಲೇ ಈ ಒಂದು ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಏನಾಗ್ತವೆ? ಡಿಫ್ಲೆಕ್ಟ್ ಅಂದರೆ ಮೂಮೆಂಟ್ ಆಗ್ತವೆ. ಯಾವಾಗ? ಚಾರ್ಜ್ ಕೊಟ್ಟಾಗ. ಎದರಲ್ಲೇ? ಇಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದರ ಒಂದು ಸಹಾಯದಿಂದ. ಓಕೆ, ನೆಕ್ಸ್ಟ್ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಆ್ಯಂಡ್ ಯೂಸಸ್. ಇಲ್ಲಿ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಆ್ಯಂಡ್ ಯೂಸಸ್ ಅಂತ ಬರುತ್ತೆ. ಅಂದರೆ ವಿದ್ಯುತ್ಕಾಂತೀಯ ವರ್ಣಪಟಲ ಮತ್ತು ಉಪಯೋಗಗಳು. ಇಲ್ಲಿ ಕೆ ಎ ಎಕ್ಸಾಮ್ ಟಿಪ್ ಅದ. ಏನದ ಟಿಪ್ಪ? ಆರ್ಡರನ್ನು ನೆನಪಿಟ್ಕೊಳ್ಳಿ. ರಿಮೆಂಬರ್ ದ ಆರ್ಡರ್. ಎದ್ರದ್ದು? ವಿಸಿಬಲ್ ಲೈಟ್, ಎಕ್ಸ್ರೇ, ರೇಡಿಯೋ ವೇವ್ಸ್, ಆಮೇಲೆ ಮೈಕ್ರೋವೇವ್ಸ್, ಇನ್ಫ್ರಾರೆಡ್, ಆಮೇಲೆ ಅಲ್ಟ್ರಾವೈಲೆಟ್. ಓಕೆ, ಅವೆಲ್ಲ ನಿಮ್ಗೇನು ಬೇಕು? ಅದರ ಒಂದು ಆರ್ಡರ್ ಅಂದರೆ ಹೆಂಗೆ ಅಂದರೆ ಇನ್ಕ್ರೀಸಿಂಗ್ ಆರ್ಡರ್ ಅಥವಾ ಡಿಕ್ರೀಸಿಂಗ್ ಆರ್ಡರ್. ಅದು ಎಲ್ಲಿ? ಫ್ರೀಕ್ವೆನ್ಸಿಯಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಟು ಲೋವೆಸ್ಟ್ ಫ್ರೀಕ್ವೆನ್ಸಿ, ಹೈಯೆಸ್ಟ್ ವೇವ್ಲೆಂತ್ ಟು ಲೋವೆಸ್ಟ್ ವೇವ್ಲೆಂತ್. ಓಕೆ, ರೇಡಿಯೋ ವೇವ್ಸ್ ಫಸ್ಟ್ ಬರುತ್ತೆ, ಲಾಸ್ಟ್ ಗ್ಯಾಮಾ ರೇಸ್ ಬರುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಇನ್ಕ್ರೀಸಿಂಗ್ ಫ್ರೀಕ್ವೆನ್ಸಿಯಲ್ಲೇ ಮೊಟ್ಟ ಮೊದಲು ರೇಡಿಯೋ ವೇವ್ಸ್, ರೇಡಿಯೋ ಟು ಮೈಕ್ರೋ ಟು ಐಆರ್ ಅಂದರೆ ಇನ್ಫ್ರಾರೆಡ್, ಆಮೇಲೆ ವಿಸಿಬಲ್ ಲೈಟ್, ಆಮೇಲೆ ಯು ವಿ ಅಲ್ಟ್ರಾವೈಲೆಟ್, ಆಮೇಲೆ ಎಕ್ಸ್ರೇ, ಆಮೇಲೆ ಗ್ಯಾಮಾ. ಅರ್ಥ ಆಯ್ತಾ? ಸೊ ಇಲ್ಲಿ ಇಮೇಜಲ್ಲಿ ನೋಡ್ಬೋದು ನೀವು. ಮೊದಲಿಗೆ ರೇಡಿಯೋ ವೇವ್ಸ್, ನೆಕ್ಸ್ಟ್ ವಿಸಿಬಲ್ ಲೈಟ್,
ಆಮೇಲೆ ಇದು ಚೇಂಜ್ ಇದೆ. ಓಕೆ, ಜಸ್ಟ್ ಇದು ಒಂದು ಏನು ಕೊಟ್ಟಿದ್ದಾರೆ, ಒಂದು ಫಾರ್ಮ್ಯಾಟ್ ಅದ. ಸೊ ಈ ಒಂದು ಇಮೇಜನ್ನು ನೋಡ್ಬೋದು. ಬಟ್ ಇನ್ಕ್ರೀಸಿಂಗ್ ಫ್ರೀಕ್ವೆನ್ಸಿ ಅಂತ ನಾವು ಕೊಟ್ವಿ ಅಂದ್ರೆ ಫಸ್ಟ್ ಏನು ಬರುತ್ತೆ, ರೇಡಿಯೋ ವೇವ್ಸ, ಆಮೇಲೆ ಮೈಕ್ರೋವೇವ್ಸ, ಆಮೇಲೆ ಇನ್ಫ್ರಾರೆಡ್, ಆಮೇಲೆ ವಿಜಿಬಲ್ ಲೈಟ್, ಆಮೇಲೆ ಅಲ್ಟ್ರಾವೈಲೆಟ್, ಎಕ್ಸ್ರೇ, ಗಾಮಾ ರೇಸ್. ಈ ಒಂದು ಅನುಕ್ರಮಣಿಕೆಯನ್ನು ನೀವು ನೆನಪಿಟ್ಕೋಬೇಕು. ನಾಳೆ ಎಕ್ಸಾಮಲ್ಲಿ ಏನು ಮಾಡ್ತಾರೆ, ರೇಡಿಯೋ, ಮೈಕ್ರೋ, ಇನ್ಫ್ರಾರೆಡ್, ವಿಜಿಬಲ್ ಲೈಟ್, ಅಲ್ಟ್ರಾವೈಲೆಟ್. ಓಕೆ, ನೆಕ್ಸ್ಟ್ ಮತ್ತು ಮೈಕ್ರೋ, ರೇಡಿಯೋ, ವಿಜಿಬಲ್ ಲೈಟ್, ಅಲ್ಟ್ರಾವೈಲೆಟ್, ಹೀಗೆ ಚೇಂಜಸ್ ಕೊಡ್ತಾರೆ ಇನ್ ಇನ್ಕ್ರೀಸಿಂಗ್ ಫ್ರೀಕ್ವೆನ್ಸಿ. ಓಕೆ, ಇದರಲ್ಲಿ ಯಾವುದು ಕರೆಕ್ಟ್ ಇದೆ ಅಂತ ನಾವು ಚೂಸ್ ಮಾಡಬೇಕು. ಸೊ ಅದಕ್ಕೆ ನಮ್ಗೆ ಈ ಒಂದು ಫಾರ್ಮೇಟ್ ಗೊತ್ತಿರಬೇಕು. ಇಷ್ಟ ನೆನ್ಪಿಟ್ಕೊಳ್ಳಿ. ಇನ್ಕ್ರೀಸಿಂಗ್ ಅಂದರೆ ಅತಿ ಕಡಿಮೆ ರೇಡಿಯೋ ವೇವ್ಸ್ದು ಅತಿ ಕಡಿಮೆ ಇರ್ತದೆ ಫ್ರೀಕ್ವೆನ್ಸಿ, ಗಾಮಾ ರೇಸ್ದು ಅತಿ ಹೆಚ್ಚಿರ್ತದೆ. ಓಕೆ, ಇಲ್ಲಿ ನೋಡಿ. ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ರೇಡಿಯೋ ವೇವ್ಸ್ದು ಲಾಂಗೆಸ್ಟ್ ವೇವ್ ಲೆಂತ್ ಇರುತ್ತೆ. ಅಲ್ಲಿ ಲೋ ಫ್ರೀಕ್ವೆನ್ಸಿ ಇದ್ದರೂ ಲಾಂಗೆಸ್ಟ್ ವೇವ್ ಲೆಂತ್ ಯಾವುದು, ವೇವ್ ಲೆಂತ್ ರೇಡಿಯೋ ವೇವ್ಸ್ದು. ಓಕೆ, ಸೊ ಇಲ್ಲಿ ವೇವ್ ಟೈಪು ಮತ್ತು ಅವುಗಳ ಒಂದು ರೇಂಜು ಮತ್ತು ಅದರ ಒಂದು ಅನ್ವಯ ಅಥವಾ ಯೂಜಸ್. ಸೊ ಇದು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡು ಕೊಟ್ಟಿದ್ದೀನಿ. ಇಲ್ಲಿ ವೇವ್ ಲೆಂತ್ ಅನ್ನೋಕ್ಕಿಂತ, ತರಂಗ ಅನ್ನೋಕ್ಕಿಂತ ಸೊ ಬೆಸ್ಟ್ ನೀವು ವೇವ್ ಲೆಂತ್, ಫ್ರೀಕ್ವೆನ್ಸಿ, ವೇವ್ಸ್ ಹೀಗೆ ನೆನಪಿಟ್ಕೊಳ್ಳಿ. ಒಂದನೇದು ರೇಡಿಯೋ ವೇವ್ಸ್, ಎಲ್ಲಕ್ಕಿಂತ ಲಾಂಗೆಸ್ಟ್ ವೇವ್ ಲೆಂತ್ ಅಂದರೆ ರೇಡಿಯೋ ವೇವ್ಸ್. ಆಮೇಲೆ ಲೋವೆಸ್ಟ್ ಫ್ರೀಕ್ವೆನ್ಸಿ ರೇಡಿಯೋ ವೇವ್ಸ್ ನೆನಪಿಟ್ಕೊಳ್ಳಿ. ಫಿಕ್ಸ್ ಕ್ವಶನ್ ಕೇಳ್ತಾರೆ ಏನಂತ, ವಾಟ್ ಈಸ್ ದ ಲೋವೆಸ್ಟ್ ಫ್ರೀಕ್ವೆನ್ಸಿ, ವಿಚ್ ವೇವ್ ಹ್ಯಾಸ್ ದ ಲೋವೆಸ್ಟ್ ಫ್ರೀಕ್ವೆನ್ಸಿ, ದಟ್ ಈಸ್ ರೇಡಿಯೋ ವೇವ್ಸ್. ಸೊ ಯೂಸಸ್ ಏನು, ರೇಡಿಯೋ ವೇವ್ಸ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು, ಕಮ್ಯುನಿಕೇಷನಲ್ಲಿ, AM FM ರೇಡಿಯೋದಲ್ಲಿ, ಟಿ ವಿ ಬ್ರಾಡ್ಕಾಸ್ಟಲ್ಲಿ, ಆಮೇಲೆ ಸೆಲ್ಯುಲರ್ ನೆಟ್ವರ್ಕ್ ಸಂಪರ್ಕ ವ್ಯವಸ್ಥೆಯಲ್ಲಿ. ನೆಕ್ಸ್ಟ್ ಮೈಕ್ರೋವೇವ್ಸ್, ಶಾರ್ಟ್ ವೇವ್ ಲೆಂತ್ ರೇಡಿಯೋ ವೇವ್ಸ್. ಓಕೆ, ಇದನ್ನು ರಡಾರಲ್ಲಿ, ಉಪಗ್ರಹಗಳ ಸಂಪರ್ಕ, ಮೈಕ್ರೋವೇವ್ ಓವನ್ಸ್. ಓಕೆ, ನೆಕ್ಸ್ಟ್ ಇನ್ಫ್ರಾರೆಡ್, ಇದು ಹೀಟ್ ರೇಡಿಯೇಷನ್, ವಿಜಿಬಲ್ ಟು ನೇಕೆಡ್ ಐ, ಇದು ಬರಿಗಣ್ಣಿಗೆ ಕಾಣೋದಿಲ್ಲ. ಸೊ ಇದರ ಯೂಸಲ್ಲಿ ರಿಮೋಟ್ ಕಂಟ್ರೋಲ್, ನೈಟ್ ವಿಷನ್ ಇಕ್ವಿಪ್ಮೆಂಟ್, ಥರ್ಮಲ್ ಇಮೇಜಿಂಗ್. ಈಗ ನಿಮ್ಮ ಮನೆಯಲ್ಲಿ ಟಿ ವಿ ಅದ, ಆ ಟಿ ವಿ ನೀವು ಈ ಒಂದು ಚೇರ್ ಮೇಲೆ ಅಥವಾ ಇಲ್ಲಿ ಒಂದು ಚೇರ್ ಮೇಲೆ ಕುಳಿತು ಏನು ಮಾಡ್ತೀರಾ, ನೀವೊಂದು ರಿಮೋಟ್ ಮೂಲಕ ಇಲ್ಲಿ ಇದನ್ನು ಕಂಟ್ರೋಲ್ ಮಾಡ್ತೀರ ಅಥವಾ ಒಂದು ಆಪ್ರೇಟ್ ಮಾಡ್ತೀರ. ಬಟ್ ಇಲ್ಲಿದಿಂದ ಇಲ್ಲಿಗೆ ಇದು ಹೋಗೋಕ್ಕೆ ಏನು ಬೇಕಲ್ಲಿ, ಇನ್ಫ್ರಾರೆಡ್ ಮೂಲಕ ನಾವು ಇದನ್ನು ಯೂಸ್ ಮಾಡ್ತೀವಿ, ರಿಮೋಟ್ ಕಂಟ್ರೋಲ್. ನೆಕ್ಸ್ಟ್ ವಿಜಿಬಲ್ ಲೈಟ್ ಡಿಟೆಕ್ಟೇಬಲ್ ಬೈ ಹ್ಯೂಮನ್ ಐ, ಅಪ್ರಾಕ್ಸಿಮೇಟ್ಲಿ 400 to 700 ನ್ಯಾನೋಮೀಟರ್. ಇದು ವಿಷನ್ನ, ಫೋಟೋಗ್ರಾಫಿ, ಆಪ್ಟಿಕಲ್ ಫೈಬರ್ಸಲ್ಲಿ ವಿಜಿಬಲ್ ಲೈಟನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅಲ್ಟ್ರಾವೈಲೆಟ್ ರೇಸ್, ಇವು ನಾರ್ಮಲಿ ಸೂರ್ಯನಿಂದ ಬಿಡುಗಡೆ ಆಗ್ತವೆ. ಆಮೇಲೆ ಓಜೋನ್ ಲೇಯರ್ ಏನು ಮಾಡ್ತದೆ, ಇದು ಅಬ್ಸಾರ್ಬ್ ಮಾಡ್ಕೋತದ ಅಥವಾ ಅದನ್ನು ಹೀರಿಕೊಳ್ತದೆ. ಇದು ಅಲ್ಟ್ರಾವೈಲೆಟ್ ರೇಸ್ ಎದಕ್ಕೆ ಯೂಸ್ ಮಾಡ್ತೀವಿ, ಬ್ಯಾಕ್ಟೀರಿಯಾ ಕಿಲ್ಲಿಂಗ್ ಮಾಡಲಿಕ್ಕೆ, ಅಂದರೆ ವಾಟರ್ ಪ್ಯೂರಿಫಿಕೇಷನ್ ಮಾಡಲಿಕ್ಕೆ, ಸ್ಟೆರಿಲೈಸಿಂಗ್ ದ ಸರ್ಜಿಕಲ್ ಟೂಲ್ಸ್. ಈಗ ಮೆಡಿಕಲಲ್ಲಿ, ಒಂದು ಹಾಸ್ಪಿಟಲಲ್ಲಿ ಈ ಸರ್ಜಿಕಲ್ ಟೂಲ್ಸ್ ಇರ್ತಾವಲ್ಲ, ಅವುಗಳನ್ನೆಲ್ಲ ಏನು ಮಾಡ್ತಾರೆ, ಆಪ್ರೇಷನ್ ಆದಮೇಲೆ ಅವುಗಳನ್ನೆಲ್ಲ ಸ್ಟೆರಿಲೈಸ್ ಮಾಡ್ತಾರೆ. ಅದನ್ನು ಮಾಡಲಿಕ್ಕೆ ಜಸ್ಟ್ ಒಂದು ವಾಟರ್ ಅಥವಾ ಒಂದು ಯಾವುದೇ ಒಂದು ವಾಷಿಂಗ್ ಪೌಡರು ಹಾಗೆ ಮಾಡೋದಿಲ್ಲ. ಈ ಅಲ್ಟ್ರಾವೈಲೆಟ್ ರೇಸ್ಗಳನ್ನು ಬಿಟ್ಟು ಅವುಗಳನ್ನು ಸ್ಟೆರಿಲೈಸ್ ಅಂದ್ರೆ ಏನಪ್ಪ, ಸ್ವಚ್ಛಗೊಳಿಸ್ತಾರೆ. ಎಕ್ಸ್ರೇಸ್, ಇದರ ಒಂದು ಇಂಪಾರ್ಟೆಂಟ್ ಒಂದು ಫ್ಯಾಕ್ಟ್ ಏನಪ್ಪ ಅಂದ್ರೆ, ಇದು ಹೈ ಪೆನಿಟ್ರೇಟಿಂಗ್ ಪವರ್. ಅಂದರೆ ಯಾವುದೇ ಒಂದು ಪದಾರ್ಥ ಐತೆ ಅಂದ್ರೆ ಅದರ ಒಳಗಡೆ ನುಗ್ಗಬೇಕಂದ್ರೆ
ಅದರ ಒಳಗಡೆ ಪೆನಿಟ್ರೇಟ್ ಆಗಬೇಕಂದ್ರೆ ಅತಿ ಹೆಚ್ಚು ಎನರ್ಜಿ ಅಥವಾ ಪವರ್ ಅದು ಎಕ್ಸ್ರೇಸ್ ಮಾತ್ರ. ಹೀಗೂ ಕೇಳ್ಬೋದು ನಾಳೆ, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ದ ಹೈ ಪೆನೆಟ್ರೇಟಿಂಗ್ ಪವರ್. ಓಕೆ, ಸೊ ಮೆಡಿಕಲ್ ಡಯಾಗ್ನೋಸ್ಟಿಕಲ್ಲಿ ಬೋನ್ ಫ್ರ್ಯಾಕ್ಚರ್, ನಾರ್ಮಲ್ ಆಗಿ ನಮ್ಮ ಒಂದು ಬೋನ್ ಫ್ರ್ಯಾಕ್ಚರ್ ಆಗಿವಂದ್ರೆ ಅದನ್ನು ಡಿಟೆಕ್ಟ್ ಮಾಡಲಿಕ್ಕೆ ಎಕ್ಸ್ರೇಗಳನ್ನು ಯೂಸ್ ಮಾಡ್ತೀವಿ. ಆಮೇಲೆ ಏರ್ಪೋರ್ಟ್ ಸೆಕ್ಯೂರಿಟಿ ಸ್ಕ್ಯಾನರ್, ಏರ್ಪೋರ್ಟಲ್ಲಿ ಸೆಕ್ಯೂರಿಟಿ ಅಂತ ಹತ್ರ ಇದೇ ಇರುತ್ತೆ ಸ್ಕ್ಯಾನರ್. ಓಕೆ, ನೆಕ್ಸ್ಟ್ ಗಾಮಾ ರೇಸ್, ಇದು ಎಲ್ಲಕ್ಕಿಂತ ಶಾರ್ಟೆಸ್ಟ್ ವೇವ್ ಅಂತ ಒಂದು ಹೈಯೆಸ್ಟ್ ಎನರ್ಜಿ. ಇದನ್ನು ಗಾಮಾ ರೇಸ ಕ್ಯಾನ್ಸರ್ ರೇಡಿಯೋಥೆರಪಿಯಲ್ಲಿ ಯೂಸ್ ಮಾಡ್ತಾರೆ, ಕ್ಯಾನ್ಸರ್ ಚಿಕಿತ್ಸೆ. ಆಮೇಲೆ ನ್ಯೂಕ್ಲಿಯರ್ ಫಿಸಿಕ್ಸ್ ರಿಸರ್ಚಲ್ಲಿ ಕೂಡ ಯೂಸ್ ಮಾಡ್ತಾರೆ. ಓಕೆ, ಇದಿಷ್ಟು ಆಯಿತು. ನೆಕ್ಸ್ಟ್ ಮೇನ್ ಟಾಪಿಕ ಲೇಸರ್. ಲೇಸರ್ ಅಂದರೆ ಏನಪ್ಪ, ಇದ್ರ ಮೇಲೆ ಒಂದು ಫಿಕ್ಸ್ ಕ್ವಶನ್ ಬೀಳುತ್ತೆ. ಲೇಸರ್ ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಇಮಿಷನ್ ಆಫ್ ರೇಡಿಯೇಷನ, ಅಂದರೆ ಪ್ರಚೋದಿತ ವಿಕಿರಣದ ಹೊರಸೂಸುವಿಕೆಯಿಂದ ಬೆಳಕಿನ ವರ್ಧನೆ. ನೋಡಿ, ಕನ್ನಡದಲ್ಲಿ ಇದನ್ನು ಓದೋದಕ್ಕಿಂತ ಈ ರೀತಿ ಇಂಗ್ಲೀಷ್ ಅಂದರೆ ಎಲ್ ಫಾರ್ ಲೈಟ್, ಎ ಫಾರ್ ಆಂಪ್ಲಿಫಿಕೇಶನ್, ಎಸ್ ಫಾರ್ ಸ್ಟಿಮ್ಯುಲೇಟೆಡ್, ಇ ಫಾರ್ ಇಮಿಷನ್, ಆರ್ ಫಾರ್ ರೇಡಿಯೇಷನ್, ಈ ರೀತಿ ನೆನಪಿಟ್ಕೊಂಡ್ರೆ ನಾಳೆ ಫುಲ್ ಫಾರ್ಮು ಕೇಳ್ಬೋದು. ಓಕೆ, ಸೊ ಇಲ್ಲಿ ಲೇಸರ್ ರೇಡಿಯೇಷನ್ದು ಇದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್, ಅದರ ಗುಣಲಕ್ಷಣಗಳು ಏನದವ. ಓಕೆ, ಇಲ್ಲಿ ನೀವು ನೋಡ್ಬೋದು ಲೇಸರ್ ಗುಣಲಕ್ಷಣ. ನಾಳೆ ಕೇಳ್ಬೋದು ಈ ಒಂದು ಸ್ಟೇಟ್ಮೆಂಟಲ್ಲಿ, ಲೇಸರ್ ಇಟ್ ಹ್ಯಾಸ್ ಅ ಸಿಂಗಲ್ ವೇವ್ ಲೆಂತ್ ಆರ್ ಸಿಂಗಲ್ ಕಲರ್, ಅಂದರೆ ಮೋನೋಕ್ರೊಮ್ಯಾಟಿಸಿಟಿ ಅಂತಾರೆ ಇದಕ್ಕೆ. ಮೋನೋಕ್ರೊಮ್ಯಾಟಿಸಿಟಿ ಅಂದರೆ ಏಕವರ್ಣೀಯತೆ. ಲೇಸರ್ ಇದು ಒಂದೇ ತರಂಗಾಂತರ ಇರ್ತದೆ, ಒಂದೇ ಸಿಂಗಲ್ ಅಥವಾ ಒಂದೇ ಒಂದು ಬಣ್ಣವನ್ನು ಹೊಂದಿರ್ತದೆ. ಆಮೇಲೆ ಕೊಹೆರೆನ್ಸ್ ಅಂದರೆ ಸಂಸಕ್ತತೆ, ಕೊಹೆರೆನ್ಸ್. ಸೊ ಇಲ್ಲಿ ಆಲ್ ಇಮಿಟೆಡ್ ಫೋಟಾನ್ಸ್ ಹ್ಯಾವ್ ದ ಎಕ್ಸಾಕ್ಟ್ ಸೇಮ್ ಫೇಸ್ ರಿಲೇಷನ್ಶಿಪ್. ಈ ಎಲ್ಲ ಒಂದು ಇಮಿಟೆಡ್ ಆದಂಥ ಒಂದು ಫೋಟಾನ್ಸ್ಗಳು ಒಂದೇ ಹಂತದಲ್ಲಿರ್ತವೆ. ಆಮೇಲೆ ಡೈರೆಕ್ಷನಾಲಿಟಿ, ದಿಕ್ಕಿನ ನಿಖರತೆ, ಅವು ಚದುರಿ ಹೋಗದೆ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತವೆ. ನೀವು ನೋಡ್ಬೋದು ಲೇಸರ್ದು, ನಿಮ್ಮ ಹತ್ರ ಯಾರಾದರೂ ಲೇಸರ್ ಲೈಟು ಸ್ಟ್ರೇಟ್ ಇರ್ತೈತೆ, ಹೀಗೆ ಜಿಗ್ಜಾಗು ಹಿಂಗೆ ಕರ್ವು ಹೀಗೆ ಹೋಗೋದಿಲ್ಲ, ಸ್ಟ್ರೇಟ್ ಹೋಗುತ್ತೆ. ಟ್ರಾವೆಲ್ಸ್ ಇನ್ ಹೈಲಿ ಡೈರೆಕ್ಷನಲ್ ಬೀಮ್ ವಿತ್ ವೆರಿ ಲೈಟ್ ಡೈವರ್ಜೆನ್ಸ್ ಓವರ್ ಲಾಂಗ್ ಡಿಸ್ಟೆನ್ಸ್. ಓಕೆ, ಆಮೇಲೆ ಹೈ ಇಂಟೆನ್ಸಿಟಿ, ಅದರ ತೀವ್ರತೆ ಅತಿ ಹೆಚ್ಚಿರ್ತದೆ, ಅತಿ ಸಣ್ಣ ಪ್ರದೇಶದಲ್ಲಿ ಹೆಚ್ಚಿನ ಶಕ್ತಿಯನ್ನು ಕೇಂದ್ರೀಕರಿಸುತ್ತದೆ. ಅಂದರೆ ಅತಿ ಸಣ್ಣ ಪ್ರದೇಶದಲ್ಲಿ ಇತ್ತಂದ್ರೆ ಅದರ ಎನರ್ಜಿ ಏನಾಗತ್ತಾ, ಹೆಚ್ಚು ಕಾನ್ಸಂಟ್ರೇಟ್ ಆಗತ್ತಾ. ಇವೆಲ್ಲ ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್: ಮೋನೋಕ್ರೊಮ್ಯಾಟಿಸಿಟಿ, ಕೊಹೆರೆನ್ಸ್, ಡೈರೆಕ್ಷನಾಲಿಟಿ, ಹೈ ಇಂಟೆನ್ಸಿಟಿ. ನಾಳೆ ಕ್ವಶನಲ್ಲಿ ಏನು ಕೇಳ್ತಾರೆ ಎಕ್ಸಾಮಲ್ಲಿ, ಲೇಸರ್ ಇದು ಒಂದೇ ಒಂದು ತರಂಗಾಂತರವನ್ನು ಹೊಂದಿರ್ತದೆ, ಎಲ್ಲ ಫೋಟಾನ್ಗಳು ಒಂದೇ ಹಂತದಲ್ಲಿರುತ್ತವೆ, ಇವು ಚದುರಿ ಹೋಗದೆ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತವೆ. ಓಕೆ, ಸೊ ಮೇಲಿನ ಯಾವ ಹೇಳಿಕೆಗಳು ಸರಿ ಇದ್ದಾವ? ಸೊ ಆವಾಗ ನಾವು ಇಲ್ಲಿ ಆ್ಯಸ್ ಪರ್ ಇಲ್ಲಿ ಕೊಟ್ಟಂಗೆ ನಾವು ಓದ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಕ್ವಿಕ್ ರಿವಿಷನ್ ಆಗಿ ನೋಡೋಣ. ಏನು ಕ್ವಿಕ್ ರಿವಿಷನ್ಪ ನೋಡಿ, ಓಜೋನ್ ಲೇಯರ್ ಅಬ್ಸಾರ್ಪ್ಷನ್. ಇಲ್ಲಿ ಓಜೋನ್ ಲೇಯರ್, ಓಜನ್ O3, ಆಕ್ಸಿಜನ್ದ 3 ಮಾಲಿಕ್ಯೂಲ್ ಇರ್ತವೆ O3. ಇದು ಅಲ್ಟ್ರಾವೈಲೆಟ್ ರೇಸ್ಗಳನ್ನು ಅಬ್ಸಾರ್ಬ್ ಮಾಡ್ಕೋತದೆ. ನೆಕ್ಸ್ಟ್ ಗ್ರೀನ್ ಹೌಸ್ ಇಫೆಕ್ಟ್, ಇಟ್ ಅಸೋಸಿಯೇಟೆಡ್ ವಿತ್ ದ ಇನ್ಫ್ರಾರೆಡ್ ರೇಡಿಯೇಷನ್ ಟ್ರ್ಯಾಪಿಂಗ್ ದ ಹೀಟ್. ಇದು ಇನ್ಫ್ರಾರೆಡ್ ರೇಡಿಯೇಷನ್ ಏನು ಮಾಡ್ತದೆ, ಹೀಟನ್ನು ಹಿಡಿದು ಇಟ್ಕೊಳ್ತದೆ, ಇದರಿಂದ ಗ್ರೀನ್ ಹೌಸ್ ಇಫೆಕ್ಟ್ ಆಗ್ತದೆ.
ಆಮೇಲೆ ಹೈಯೆಸ್ಟ್ ಪೆನಿಟ್ರೇಷನ್ ಪವರ್ ಎದಕ್ಕದಂದ್ರೆ ಅದು ಎಕ್ಸ್ರೇಸ್ ಅದ. ಓಕೆ, ಸೊ ಇಲ್ಲೇನದ, ಓಕೆ ಅದು ಎಕ್ಸ್ರೇಸ್ ಬೇಕು. ಪ್ರಿನ್ಸಿಪಲ್ ಆಫ್ ಲೇಸರ್ ಇದು ಸ್ಟಿಮ್ಯುಲೇಟೆಡ್ ಇಮಿಷನ್. ಇಟ್ ಈಸ್ ಬೇಸ್ಡ್ ಆನ್, ಅಂದರೆ ಲೇಸರ್ ಇದು ವರ್ಕ್ಸ್ ಆನ್ ದ ವಿಚ್ ಪ್ರಿನ್ಸಿಪಲ್, ಆವಾಗ ಸ್ಟಿಮ್ಯುಲೇಟೆಡ್ ಇಮಿಷನ್ ಅದರ ಒಂದು ಇದರಲ್ಲೇ ಇದೆ ಲಾಂಗ್ ಫಾರ್ಮಲ್ಲೇ, ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಇಮಿಷನ್ ಆಫ್ ರೇಡಿಯೇಷನ್. ಓಕೆ, ಸಾರಿ ಫ್ರೆಂಡ್ಸ್, ಸೊ ಇದು ಕರೆಕ್ಟ್ ಅದ. ದಿಸ್ ಈಸ್ ದ ರೈಟ್ ಆನ್ಸರ್. ಹೈಯೆಸ್ಟ್ ಪೆನಿಟ್ರೇಷನ್ ಪವರ್ ಗಾಮಾ ರೇಸ್. ಹೌದು, ಎಲ್ಲದಕ್ಕಿಂತ ಅತಿ ಹೆಚ್ಚು ಪೆನಿಟ್ರೇಷನ್ ಪವರ್ ಗಾಮಾ ರೇಸ್ ಅದ. ಸೊ ಇಲ್ಲಿ ಮೇಲುಗಡೆ ಬಾಕ್ಸಲ್ಲಿ ಎಸ್ ಎಕ್ಸ್ರೇ ಆ್ಯಸ್ ಕಂಪೇರ್ ಟು ಅದರ್ಸ್ ಹೈಯೆಸ್ಟ್ ಅದ, ಬಟ್ ಆ್ಯಸ್ ಕಂಪೇರ್ ಟು ಗಾಮಾ ರೇಸ್ ಹೈಯೆಸ್ಟ್ ಎನರ್ಜಿ. ಓಕೆ, ಇದು ಹೈಯೆಸ್ಟ್ ಎನರ್ಜಿ ಅದ. ಇದು ಎಕ್ಸ್ರೇಸ್ಗಿಂತ ಅತಿ ಹೆಚ್ಚು ಪವರ್ಫುಲ್ಲು, ಹೈಯೆಸ್ಟ್ ಅಥವಾ ನೋಡಿ ಹೈಯೆಸ್ಟ್ ಅಂತ ಇದೆ ಇದು. ಇದು ಆ್ಯಸ್ ಕಂಪೇರ್ ಟು ಇವು ಅಲ್ಟ್ರಾವೈಲೆಟು ವಿಜಿಬಲ್ ಲೈಟ್ಗಿಂತ ಎಕ್ಸ್ರೇ ಇದು ಇದೆ, ಬಟ್ ಎಕ್ಸ್ರೇಕ್ಕಿಂತ ಗಾಮಾ ಹೈ ಪೆನಿಟ್ರೇಟಿಂಗ್ ಪವರ್ ಅದ. ಓಕೆ, ಹೈ ಪೆನಿಟ್ರೇಟಿಂಗ್ ಪವರ್. ಓಕೆ, ಸೊ ಇಲ್ಲಿ ಕೆಲವೊಂದಿಷ್ಟು ಓಲ್ಡ್ ಕ್ವಶನ್ ಪೇಪರಲ್ಲಿ ಕೇಳಿದಂಥ ಕ್ವಶನ್ಗಳದಾವ. ಸೊ ಅವುಗಳನ್ನು ನೋಡೋಣ. ಏನಂತ ಕೇಳಿದ್ದಾರೆ, ವಿಚ್ ಆಫ್ ದಿ ಫಾಲೋವಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಹ್ಯಾಸ್ ದ ಶಾರ್ಟೆಸ್ಟ್ ವೇವ್ ಲೆಂತ್ ಆ್ಯಂಡ್ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಯಾವ ವಿದ್ಯುತ್ ಕಾಂತೀಯ ತರಂಗವು ಕನಿಷ್ಠ ತರಂಗಾಂತರ ಮತ್ತು ಅತ್ಯಧಿಕ ಆವರ್ತನ. ಆವರ್ತನ ಅಂದರೆ ಏನು, ಫ್ರೀಕ್ವೆನ್ಸಿ. ನೋಡಿ, ಗಾಮಾ ರೇಸ್, ಈ ಗಾಮಾ ರೇಸ್ ಏನದ, ಗಾಮಾ ರೇಸ್ ಹ್ಯಾಸ್ ದ ಶಾರ್ಟೆಸ್ಟ್ ವೇವ್ ಲೆಂತ್. ವೇವ್ ಲೆಂತ್ ಈಸ್ ದ ಶಾರ್ಟೆಸ್ಟ್, ಬಟ್ ಫ್ರೀಕ್ವೆನ್ಸಿ ಈಸ್ ದ ಹೈಯೆಸ್ಟ್. ಓಕೆ, ಇದು ಫ್ರೀಕ್ವೆನ್ಸಿ. ಈ ರೀತಿ ವಿ ಟೈಪ್ ಮಾಡ್ತೀವಿ ನೀವು, ಫ್ರೀಕ್ವೆನ್ಸಿ. ನೋಡಿ, ಗಾಮಾ ರೇಸ್ ಈಸ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ ಆ್ಯಂಡ್ ಶಾರ್ಟೆಸ್ಟ್ ವೇವ್ ಲೆಂತ್ ಇನ್ ದ electromagnetic spectrum and it giving the maximum energy and penetrating power. ಇಲ್ಲಿ ನೋಡಿ, ಲೇಸರ್ ಬಗ್ಗೆ ಕೇಳಿದ್ದಾರೆ, ಇದರ ಫುಲ್ ಫಾರ್ಮ್ ಏನು? ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್, ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಇಮಿಷನ್ ಆಫ್ ರೇಡಿಯೇಷನ್. ನೆಕ್ಸ್ಟ್, ವಿಚ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಗ್ರೀನ್ ಹೌಸ್ ಇಫೆಕ್ಟ್. ನೋಡಿ, ಈಗಾಗಲೇ ಕೇಳಿದ್ದಾರೆ, ಇನ್ಫ್ರಾರೆಡ್ ರೇಸ್. ಓಕೆ, ಈ ರೀತಿ ಕೇಳ್ತಾರೆ. Electromagnetic waves do not require any medium to travel because they are. ಇಲೆಕ್ಟ್ರೋಮ್ಯಾಗ್ನೆಟಿಕ್ ಮೀಡಿಯಮ್ಗೆ ಅಥವಾ ವಿದ್ಯುತ್ ಕಾಂತೀಯ ತರಂಗಗಳು ಚಲಿಸಲು ಯಾವುದೇ ಮಾಧ್ಯಮದ ಅಗತ್ಯವಿಲ್ಲ. ಯಾಕೆಂದರೆ ದೋಸ್ ಆರ್ ದ ನಾನ್ ಮೆಕ್ಯಾನಿಕಲ್ ಮತ್ತು ಟ್ರಾನ್ಸ್ವರ್ಸ್ ವೇವ್ಸ್. ಓಕೆ, next, which electromagnetic radiation is used for water purification and killing the bacteria? Ultraviolet rays. Next, what is the fundamental working principle of laser? Stimulated emission, ಪ್ರಚೋದಿತ ಹೊರಸೂಸುವಿಕೆ. ಆಪ್ಷನ್ ಬಿ. ನೆಕ್ಸ್ಟ್, which rays are absorbed by Earth's ozone layer? Ultraviolet rays. Which of the following properties is not possessed by laser light? ನೋಡಿ, ಪ್ರಾಪರ್ಟೀಸ್ ಇದು. ಈಗ ನಿಮಗೆಲ್ಲಕ್ಕೆಲ್ಲ ಪ್ರಾಪರ್ಟೀಸ್ ನೆನಪಿದ್ರೆ ನೀವು ಈ ಒಂದು ಕ್ವಶನ್ಗೆ ಉತ್ತರವನ್ನು ಕೊಡ್ಬೋದು. ಮೋನೋಕ್ರೋಮೆಸಿಟಿ ಅಂದರೆ ಏಕವರ್ಣೀಯತೆ. ಓಕೆ, ಆಮೇಲೆ ಹೈ ಡೈವರ್ಜೆನ್ಸ್ ಹೆಚ್ಚಿನ ಚದುರುವಿಕೆ ವಿಚಲನೆ. ಹೈ ಇಂಟೆನ್ಸಿಟಿ ಹೆಚ್ಚಿನ ತೀವ್ರತೆ. ಓಕೆ, ಆಮೇಲೆ ಹೈ ಕೊಹರೆನ್ಸ್ ಹೀಗೆ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಇದು ಲೋ ಡೈವರ್ಜೆನ್ಸ್ ಬರ್ತದೆ. ಇಲ್ಲಿ
ಲೋ ಡೈವರ್ಜೆನ್ಸ್ ಅಂದರೆ ಹಿಂಗೆ ಡೈವರ್ಟ್ ಆಗೋದಿಲ್ಲ, ಅದು ಸಿಂಗಲ್ ಬೀಮ್ ಅತಿ ದೂರವಾಗಿ ಹೋಗ್ತದೆ, ಲೋ ಡೈವರ್ಜೆನ್ಸ್. ಓಕೆ, ಸೊ ಅದಕ್ಕೆ ಇಲ್ಲಿ ಆಪ್ಷನ್ ಸಿ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಯೂಸ್ಡ್ ಇನ್ ಟಿ ವಿ ರಿಮೋಟ್, ಇನ್ಫ್ರಾರೆಡ್ ರೇಸ್. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ನೋಡಿ, ವಾಟ್ ಈಸ್ ದ ಅಪ್ರೋಕ್ಸಿಮೇಟ್ ಸ್ಪೀಡ್ ಆಫ್ electromagnetic waves in vacuum? 3 × 10⁸ 3 × 10⁸ ಮೀಟರ್ ಪರ್ ಸೆಕೆಂಡ್. ಓಕೆ, ಆಮೇಲೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಸೊ ಈ ಒಂದು ಟೇಬಲನ್ನು ನೋಡ್ಕೊಳ್ಳಿ. ಹೈಯೆಸ್ಟ್ ವೇವ್ ಲೆಂತ್ ರೇಡಿಯೋ ವೇವ್ಸ್, ಹೈಯೆಸ್ಟ್ ಎನರ್ಜಿ ಪೆನಿಟ್ರೇಷನ್ ಗಾಮಾ ರೇಜ್, ಆಮೇಲೆ ರಿಮೋಟ್ ಕಂಟ್ರೋಲ ಇನ್ಫ್ರಾರೆಡ್ ರೇಜ್, ಲೇಸರ್ ಕೀ ಪ್ರಾಪರ್ಟಿ ಕೋಹರೆಂಟ್ ಆ್ಯಂಡ್ ಮೊನೋಕ್ರೋಮೆಟಿಕ್. ಓಕೆ, ಸೊ ಇದಿಷ್ಟು ನೀವು ನೋಡ್ಬೋದು. ಸೊ ಇನ್ನೊಂದು ವಿಶೇಷತೆ ಹೇಳ್ತೀನಿ ಇಲ್ಲಿ, ಜಸ್ಟ್ ಅ ಮಿನಿಟ್. ಓಕೆ, ಹಾಂ, ಇದು ನೀವು ವಿ ಅಂತಾನೆ ಇದೆ, ಬಟ್ ವಿ ಅಲ್ಲ, ಅದು ಈ ರೀತಿ ನಾವು ಮಾಡ್ತೀವಿ. ಓಕೆ, ಇದು ಫ್ರೀಕ್ವೆನ್ಸಿ, ಸಿ ಈಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತ್. ಓಕೆ, ಸೊ ಇದಿಷ್ಟು ಇಲೆಕ್ಟ್ರೋಮ್ಯಾಗ್ನೆಟಿಕ್ ಒಂದು ವೇವ್ಸ್ ಮೇಲೆ ಒಂದು ನೋಟ್ಸ್ ಆಗಿತ್ತು ಅಥವಾ ಒಂದು ಕ್ಲಾಸ್ ಆಗಿತ್ತು. ಸೊ ಈ ಒಂದು ಕ್ಲಾಸ್ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಲು ದಯವಿಟ್ಟು ಮರೆಯದಿರಿ. ಸೊ ಮತ್ತೆ ಮುಂದಿನ ಒಂದು 4th ಚಾಪ್ಟರಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.